ಮೋದಿ ಸರ್ಕಾರ ನಿಮ್ಗೆ ಯಾವ ರೀತಿ ಅನುಕೂಲ ತಗೊಬಂದಿದೆ? ಅನುಕೂಲ ಏನು ತಗೊಂಡು ಬಂದಿಲ್ಲ, ಅವ್ರವ್ರ ಪಾರ್ಟಿಗೆ ಅನುಕೂಲ ಐತೆ. ಮುಸ್ಲಿಂ ಅವಿಡರಿಗೆ ಏನು ಕೊಡಲ್ಲ ಅವರು. ಗೊತ್ತಿಲ್ಲ ಏನಂದ್ರೆ ಅವ್ರವ್ರ ಪಾರ್ಟಿ ಅದ, ಅವ್ರವ್ರ ರಾಜನೀತಿಗೆ ಹೊಂದ್ಕೊಂಡು ಮಾಡ್ತಾರೆ. ನಮ್ಮ ಏನಂತ ಮುಸ್ಲಿಂ ಕಮಿಟಿಗೆ ಅವ್ನಿಗೆ ಏನು ಹೆಲ್ಪ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅವರು ಇದ್ದಾರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಪರವಾಗಿಲ್ಲ ದೇವರನ್ನು. ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಹೆಲ್ಪ್ ಮಾಡ್ತಾರೆ? ಯಾಕಂದರೆ ನಮ್ಮದು ನೋಡಿ, ಇಂದಿರಾ ಗಾಂಧಿ ಅವರು ಹೋದರು, ರಾಜೀವ್ ಗಾಂಧಿ ಅವರು ಹೋದರು, ವಲ್ಲಭ್ ಪಟೇಲ್ ಇದ್ದರು, ಎಲ್ಲ ನಾವು ಮಾಡ್ಕೊಂಡು ಬಂದರು. ಇದು ಹೊಸ ಸರ್ಕಾರ ಏನಂದ್ರೆ ರಾಜನೀತಿ, ಮುಸ್ಲಿಂ ಮಜೀದು ಕಿತ್ತಾಕಿ ತಿರ್ಗಾ ಮಾಡಿ, ತಿರ್ಗಾ ಹೊಡೆದಾಕಿ, ತಿರ್ಗಾ ಗಲಾಟೆ ತೊಗೊಂಬನ್ನಿ, ಇದೇ ನಡೀತಾರ. ಅದು ಬೇರೆ ಏನಿಲ್ಲ. ಇವಾಗ ನಮ್ಮ ಏರಿಯಾಗಳು ನೋಡಿ ಹೆಂಗಿದೆ, ನಾವು ಪ್ರಾಣಿಗಳ ಥರ ಬದುಕ್ತಾ ಇದ್ದೀವಿ. ನಾವು ಯಾವುದೇ ಥರ ನಾವು ಒಳ್ಳೆ ಇದ್ರ ಸೊಸೈಟಿಯಲ್ಲಿ ನಾವು ಬದುಕ್ತಾ ಇಲ್ಲ. ನಮಗೆ ಬೇಸಿಕ್ ಎಮ್ಯುನಿಟೀಸ್ ಕೂಡ ಇಲ್ಲ. ಏನು ನಮ್ಮ ಊರಿಗಳು ನೋಡಿ, ಏರಿಯಾ MLA ಹೆಲ್ಪ್ ಮಾಡಬೇಕಾಗಿತ್ತು. ಆಲ್ರೆಡಿ ನಾಲ್ಕನೇ ಸರಿ ಇವರು ಆಯ್ಕೆ ಹಾಕಿ ಬಂದಿರೋದು. ನಾವು ಸುಮಾರು ಸರಿ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ಅವರು ಗಮನಕ್ಕೆ ತಗೊಳ್ತಾ ಇಲ್ಲ. ST ಸೋಮಶೇಖರ್ ಅವರು ಸುಮಾರು ಸರಿ ಇಲ್ಲಿ ಮೊನ್ನೆ ಜನಸಭೆ ಮಾಡಿದರು, ಅಲ್ಲಿ ಕೂಡ ನಾವು ಹೋಗಿ ಯೂತ್ ಕಡೆಯಿಂದ ನಾವು ಹೋಗಿ ಹೇಳ್ದು ಅವ್ರಿಗೆ, ಸರ್ ಈ ಥರ ನಮ್ಮ ಪರಿಸ್ಥಿತಿ ಐತೆ ಅಂತ. ಎಲ್ಲ ಅವ್ರ ಈ ಕ್ಷೇತ್ರದಲ್ಲಿ ಎಲ್ಲ ಕಡೆ ನಮ್ಮ ಏರಿಯಾದಲ್ಲೇ ಮಾತ್ರ ಅವರು ಏನು ಕ್ಯಾಂಪೇನ್ ಮಾಡಿಲ್ಲ ಕೂಡ ಅಂದರೂ ಕೂಡ ನಮ್ಮ ಓಟ್ಗಳು ಅವ್ರಿಗೆ. ಆ ಮಾತು ಅವ್ರಿಗೆ ಗೊತ್ತಿದೆ. ಕಾರಣ ಏನಂದರೆ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ನಾವು ಯಾವುದೇ ರಾಜ್ಯ ಪಕ್ಷ ಕಡೆಯಿಂದ ಸೇರಿಲ್ಲ, ನಮ್ಮದು ಯಾವುದು ಪಕ್ಷ ಇಲ್ಲ. ಕಾಂಗ್ರೆಸ್ ಅಂತ ಒಂದು ಐತೆ, ಅದು ನಮ್ಮ ಸಮಾಜವನ್ನು ಏನು ಮಾಡ್ತಾಯಿದ್ದಾರೆ ಅದಕ್ಕೆ ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಥರ ಯಾವುದೇ ಪಕ್ಷ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನು ಮುಂದಿನ ಕಾಲದಲ್ಲಿ ನಮ್ಮ ಯೂತ್ರಾಗಲಿ ನಮ್ಮ ಸಮಾಜ ಆಗಲಿ ಏನೋ ಒಗ್ಗಟ್ಟಾಗಿ ಏನೋ ಸಭೆ ಮಾಡಿಸಿ ಯಾವುದೋ ಒಂದು ಒಳ್ಳೆಯ ಪಕ್ಷ ರಚನೆ ಮಾಡಿ ಅದರಿಂದ ನಮಗೆ ಏನು ಬೇಕಾಗಿದೆಯೋ ಸವಲತ್ತುಗಳು ಅದನ್ನು ಪಡ್ಕೊಳ್ಬೇಕಾಗತ್ತೆ. ಇದು ಪೊಲಿಟಿಷಿಯನ್ಸ್ ಅವ್ರಿಗೆ ಯಾವುದನ್ನ ಸರ್ಕಾರ ಇರಲಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಯಾಕಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಇರೋದಂಥ ಸಮಾಜ ಇದು. ನಾವು ಲಾಸ್ಟ್ ಟೈಮು ರಾಜ್ಯ ಚುನಾವಣೆಗಳ ಸುಮಾರು 90% ವೋಟಿಂಗ್ ನಾವು ಮಾಡಿದ್ದೀವಿ. ನಮ್ಮ 10% ಜನ ಮಾಡಿಲ್ಲ ಅಂದ್ರೂ 95% ನಮ್ಮ ಜನ ಕಾಂಗ್ರೆಸ್ಗೆ ವೋಟ್ ಮಾಡಿ ಸರ್ಕಾರ ರಚನೆ ಮಾಡೋಕ್ಕೆ ಒಂದು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಮ್ಮ ಏರಿಯಾಗಳು ಇವೆಲ್ಲ ಇವರು ನೋಡಬೇಕು. ನೋಡಿಲ್ಲ ಅಂದರೆ ನಾವು ಮುಂದಿನ ಇವಾಗ ಏನು ಕಾರ್ಪೊರೇಟ್ ಎಲೆಕ್ಷನ್ ಬರ್ತಾಯಿದೆ, ನಾವೊಂದು ಸಭೆ ಕರೆಸಿ ನಮ್ಗೆ ಏನು ಬೇಕು ಅವ್ರು ಬೇರೆ ಯಾರು ಕಾರ್ಪೊರೇಟರ್ ಆಗಲಿ ಯಾವುದೇ ಲೀಡ್ರ್ ಆಗಲಿ ಮಾಡಿಕೊಟ್ಟಿಲ್ಲ ಅಂದರೆ ಕೂಡ ನಾವು ನಮ್ಮದೇ ಯೂತ್ ಒಳಗಡೆಯಿಂದ ಒಂದು ಯಾರಿಗಾನ ಎತ್ತಿ ಅದನ್ನು ಚುನಾವಣೆಗೆ ಒಂದು ತಯಾರಿ ಮಾಡಿಸ್ತೀವಿ. ಅದು ಯಾರು ಚುನಾವಣೆಗೆ ನಿಲ್ತಾರೋ ಅದು ನಮ್ಮ ಹತ್ರ ಬಂದು ಅವರು ಇದು ಮಾಡಿಬಿಟ್ಟು ನಮ್ಮದು ಏನು ಪ್ರಾಬ್ಲಮ್ಸ್ ಇದೆ, ನೀರಿಲ್ಲ, ನಮ್ಮ ಮೊಹಲ್ಲಾ ರಚನೆ ಆಗಿ ಒಂದು ಸುಮಾರು 25-27 ವರ್ಷ ಕಾಲ ಆಯಿತು. ಇನ್ನು ಮಳೆ ಇಲ್ಲ, ಬರೀ ಜಾತಿ ಇದು ಅಂತ ಹೇಳ್ಬಿಟ್ಟು ನಾವು ಹಿಂಗೆ ಬದುಕ್ತಾ ಇದ್ದೀವಿ. ಯಾವುದೇ ಒಳ್ಳೆ ಚರಂಡಿ ಇಲ್ಲ, ಯಾವುದೇ ಒಳ್ಳೆ ರೋಡ್ಸ್ ಇಲ್ಲ ನಮಗೆ. ಇಲ್ಲಿಂದ ಯುವಕರು ಹೋಗ್ಬಿಟ್ಟು ಮಾತಾಡಿದ್ದಾರೆ, ಸುಮಾರು ಸರಿ ಮಾತಾಡಿದ್ದಾರೆ. ನಾನೇ ಸ್ವಯಂ ಕೂಡ ಇಲ್ಲಿ ರಾಜ್ಯಸಭೆ ಜನಸಭೆ ನಡೆದಾಗ ನಾನು ಕೂಡ ಒಂದು ಸತಿ ಮಾಡ್ತೀನಿ ಅಂತ ಒಂದು ಹೇಳಿದರು. ಬಟ್ ಇಲ್ಲಿವರೆಗೂ ನಮಗೇನು ಕೆಲಸ ಆಗಲಿಲ್ಲ. ಕೆಲಸ ನಡೀತಾ ಇದೆ, ತುಂಬ ಸ್ಲೋ, ಅಂದರೆ ಏನು ಇಲ್ದಂಗೆ ನಡೀತಾ ಇದೆ. ಯಾಕಂದರೆ ಎಲ್ಲ ಇಷ್ಟು ರೋಡ್ ಎಲ್ಲ ಮಾಡಬೇಕಂದ್ರೆ ಇದು ಪ್ರಾಜೆಕ್ಟ್ ಕೊಟ್ಟು ಬಜೆಟ್ ರಿಲೀಸ್ ಮಾಡ್ರೆ ಏನು ಇದು ದೊಡ್ಡ ವಿಷಯ ಇಲ್ಲ. ಇದು 4-5 ದಿವಸದಲ್ಲಿ ಕೆಲಸ ಮುಗಿಸ್ಬೇಕಾಗಿತ್ತು, ಮುಗಿಸಿಲ್ಲ. ಯಾರೂ ಬಂದಿಲ್ಲ ಮೇಡಮ್, ಯಾರೂ ಬಂದಿಲ್ಲ. ಯಾರೂ ಸಮಸ್ಯೆ ನಮ್ಮದು ಏನೂ ಕೇಳಿಲ್ಲ. ಕಾರಣ ಏನಂದರೆ ನಮ್ಮ ಹತ್ರ ಬೇರೆ ಪೊಲಿಟಿಕಲ್ ಆಪ್ಷನ್ ಇಲ್ಲ. ಕಾಂಗ್ರೆಸ್ ಒಂದೇ ಇರೋದು. ಅದು ನಮ್ಮ ಪಕ್ಷ ಅಂತ ತಿಳ್ಕೊಂಡು ನಮ್ಮ ಸಮಾಜ ಮತ್ತು ನಾವು ನಮ್ಮ ಪಕ್ಷ ಅಂತ ತಿಳ್ಕೊಂಡು ನಾವು ಹೋಯ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇಲ್ಲಿವರೆಗೂ ಕೂಡ ನಾವು ಅದೇ ತಿಳ್ಕೊಂಡು ಹೋಯ್ತಾ ಇದ್ದೀವಿ. ನಮ್ಮ ಏನು ಬೇಕಾಗಿದೆ, ನಮಗೆ ಏನು ನೀಡ್ಸ್ ಇದೆ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೋ ಬೇರೆ ಪಕ್ಷ ನಮ್ಮದೇ ಸಮಾಜ ಒಂದು ರಚನೆ ಮಾಡಿ, ಎಲ್ಲ ಸಮಾಜದವ್ರದ್ದು ಒಂದು ಪಕ್ಷ ಇದೆ ನಾನು ನೋಡಿದ್ದೀನಿ. ಅದೇ ಥರ ನಾವು ಒಂದು ನಮ್ಮ ಕಡೆಯಿಂದ ನಮ್ಮ ಸಮಾಜದ ಒಂದು ಪಕ್ಷ ರೆಡಿ ಮಾಡಿ ನಾವು ನಮ್ಮ ಅಸೆಂಬ್ಲಿ ಕೂಡ ನಮ್ಮ MLAs ಕೂಡ ಹೋದರೆ ನಮಗೇನಾದರೂ ನ್ಯಾಯ ಸಿಗುತ್ತೆ, ಸವಲತ್ತುಗಳು ನಮಗೇನು ಬೇಕಾಗಿದೋ ಅದು ಸಿಗುತ್ತೆ ಅಂತಾರೆ. ಇವಾಗ ಅದೇ ಥರ ಸುಮಾರು MLAs ನಿಮ್ದಿದ್ದಾರೆ ಅಂತಾರೆ. ಜಮೀರ್ ಬೈ ಇದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ, ಇದ್ದಾರೆ ಅಂತ. ಅದು ಸುಳ್ಳು. ನಮ್ಮ ಸಮಾಜ ಇದನ್ನು ತಿಳ್ಕೊಳ್ಬೇಕು. ಅದು ನಮ್ಮ MLAs ಅಲ್ಲ, ಅವ್ರು ಬಂದು ಕಾಂಗ್ರೆಸ್ MLAs. ಕಾಂಗ್ರೆಸ್ಸು ಅವರು ಹೈಕಮಾಂಡ್ಸ್ ಏನು ಕೇಳ್ತಾರೆ ಅದನ್ನು ಮಾತ್ರ ಮಾಡ್ತಾರೆ ಅವರು. ನಾವು ಒಗ್ಗಟ್ಟಾಗಿ ನಮಗೆ ಏನು ಸವಲತ್ತುಗಳು ಬೇಕು ಅದು ಪಡ್ಕೊಳ್ಬೇಕಂದ್ರೆ ನಮ್ಮದು ಒಂದು ಪಕ್ಷ ಇರಬೇಕು ಬಾರ್ಗೇನಿಂಗ್ ಮಾಡೋಕ್ಕೋಸ್ಕರ. ನಾನಿದೆ ಯಾರನ್ನ ಇವಾಗ ಕಾರ್ಪೊರೇಟ್ ಎಲೆಕ್ಷನ್ ಕೂಡ ಅನೌನ್ಸ್ ಆಗಿದೆ. ಕಾರ್ಪೊರೇಟ್ರವ್ರಿಗೆ ಯಾರು ಇಲ್ಲಿ ನಿಲ್ಕೊಡ್ತಾರೆ ಅದು ಅವ್ರಿಗೂ ನಾವು ಅದೇ ಹೇಳೋದು, ನಮಗೆ ನೀರು, ಒಳಚರಂಡಿ, ಬೇಸಿಕ್ ನೀಡ್ಸ್ ಏನಿದೆಯೋ ಅದು ಯಾರು ಮಾಡಿಕೊಡ್ತಾರೆ ಅವ್ರಿಗೆ ನಾವು ಏನು ಮಾಡ್ತೀವಿ, ಮತದಾನ ಮಾಡ್ತೀವಿ. ಇಲ್ಲ ಸಂದರ್ಭದಲ್ಲಿ ಯಾರು ನಮಗೆ ಆ ಥರ ಮಾಡೋ ಥರ ಏನೂ ಕಾಣಲಿಲ್ಲ ಅಂದರೆ ನಮ್ಮದೇ ಯುವಕರಿಂದ ಯಾರನ್ನ ಒಬ್ಬರನ್ನ ಎತ್ತಿ ನಾವು ಒಂದು ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡ್ತೀವಿ. ನಾವು ಒಂದು ಪಕ್ಷ ಮಾಡಿಸ್ತೀವಿ. ಬಿಡಿ ಕಾಲೋನಿ ವರ್ಸ್ಕರ್ಗೆ ಯಾರಿಗೆ ನಿಲ್ಲಿಸ್ತೀವಿ ನಾವು ಕಾರ್ಪೊರೇಟರ್ಗೆ.
ನಮಗೆ ಯಾರೋ ಪ್ರಾಫಿಟ್ ಏನೋ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ, ಚರಂಡಿ ಕೊಟ್ಟಿಲ್ಲ, ಕರೆಂಟು ಕೊಡ್ತಾರೆ, ಕಾಸು ಕೊಟ್ಟೆ ಕರೆಂಟ್ ಬಂದಿರುತ್ತೆ. ನೀರು ಬೇಕು ನಮಗೆ, ಕಾವೇರಿ ನೀರಿಲ್ವಾ, ಎಲ್ಲ ಹಾಕ್ತಾರೆ, ಹೋಗ್ಬಿಡ್ತಾರೆ, ಬರ್ತಾರೆ, ತಿರ್ಗಿ ಹಾಕ್ತೀನಿ ಅಷ್ಟೇ. ಇದಕ್ಕೆ ಯಾರ ನಮ್ಮ ಏರಿಯಾಂದಾನೆ ನಾವೊಂದು ಯಾವುದಕ್ಕೂ ಕಾರ್ಪೊರೇಟ್ ಎಲೆಕ್ಷನ್ ನಡೆಸೋಣ ಅಂತ. ಯಾರೋ ಪಕ್ಷ ಇರಲಿ, ಪಕ್ಷ ವ್ಯಕ್ತಿ ಚೆನ್ನಾಗಿರಬೇಕು, ನಮಗೆ ವ್ಯಕ್ತಿ ಬಂದುಬಿಟ್ಟು ಜೊತೆಲಿರಬೇಕು. ಅರ್ಧ ಅಸೆಂಬ್ಲಿ ಚೇಂಜ್, ಮನೆಯಲ್ಲಿ ಚೇಂಜ್ ಇದ್ರೆ ಆಗಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.